ಹುನಗುಂದ ಶಾಸಕ ಕಾಶಪ್ಪನವರಿಗೆ ಈಗ ಒಂದು ತರಹದ ಲಕ್ ಸಿಗುತ್ತಾ? ಸಚಿವ ಸ್ಥಾನದ ರೇಸ್ನಲ್ಲಿ ವಿಜಯಾನಂದ ಕಾಶಪ್ಪನವರ್. ಸಚಿವ ಸ್ಥಾನದ ರೇಸ್ನಲ್ಲಿ ವಿಜಯಾನಂದ ಕಾಶಪ್ಪನವರ್. ಹೈಕಮಾಂಡ್ ಮಟ್ಟದಲ್ಲಿ ಕಾಶಪ್ಪನವರ ಹೆಸರು ಮುಂಚೂಣಿಗೆ. ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ಫಿಕ್ಸು. ಬಾಗಲಕೋಟೆ ರಾಜಕಾರಣದಲ್ಲಿ ಭಾರಿ ಸಂಚಲನ. ಇದು ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ. ಪಂಚಮಸಾಲಿ 2A ಮೀಸಲಾತಿ ಹೋರಾಟದ ಮುಂಚೂಣಿ ನಾಯಕ ಅವರು. ಸಮುದಾಯವನ್ನು ಒಗ್ಗೂಡಿಸಿದ ಹೆಗ್ಗಳಿಕೆ ಕಾಶಪ್ಪನವರವರದ್ದು. ಪಂಚಮಸಾಲಿ ಅಭಿವೃದ್ಧಿ ಮಂಡಳಿಯ ರೂವಾರಿಯೂ ಕೂಡ ಕಾಶಪ್ಪನವರಾಗಿದ್ರು. ಪಂಚಮಸಾಲಿ ಅಭಿವೃದ್ಧಿ ಮಂಡಳಿಯ ರೂವಾರಿ ಕೂಡ ಕಾಶಪ್ಪನವರಾಗಿದ್ರು. ಪಂಚಮಸಾಲಿ ಸಮುದಾಯದ ಕೋಟದಾಡಿ ಸಚಿವ ಸ್ಥಾನ ಬಹುತೇಕ ಖಚಿತ. ಹುನಗುಂದ ಕ್ಷೇತ್ರದಲ್ಲಿ 2ನೇ ಬಾರಿಗೆ MLA ಆಗಿ ಆಯ್ಕೆಯಾಗಿದ್ರು. ಕ್ಷೇತ್ರದ ಮೇಲೆ ಬಿಗಿ ಹಿಡಿತ ಹೊಂದಿರುವ ಮಾಸ್ ಲೀಡರ್ ದಿವಂಗತ SR ಕಾಶಪ್ಪನವರವರ ರಾಜಕೀಯ ಉತ್ತರಾಧಿಕಾರಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಶಪ್ಪನವರ ಕುಟುಂಬದ ಪ್ರಭಾವವೂ ಇದೆ. ಸೊ ಈಗ ಕಾಶಪ್ಪನವರ್ ಮುನ್ನೆಲೆಗೆ ಬಂದಿದ್ದಾರೆ. DK ಕ್ಯಾಬಿನೆಟ್ನಲ್ಲಿ ಅವರಿಗೊಂದು ಮಿನಿಸ್ಟರ್ ಸ್ಥಾನ ಸಿಗಬೇಕು. ಪಂಚಮಸಾಲಿ ಕೋಟಾ ದಾಡಿ 2A ಹೋರಾಟದ ಸಂದರ್ಭದಲ್ಲೂ ಕೂಡ ತನ್ನ ಸಮುದಾಯದ ಪರ ಗಟ್ಟಿ ಧ್ವನಿಯಾಗಿ ನಿಂತ್ಕೊಂಡ ಒಬ್ಬ ನಾಯಕ, ದಿವಂಗತ ರಾಜಕಾರಣಿಯ ಮಗ, ಜೊತೆಗೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಒಂದು ತರಹದ ವರ್ಚಸ್ಸನ್ನು ಗಿಟ್ಟಿಸಿಕೊಂಡಿರುವಂತಹ ನಾಯಕ, ಸದಾಕಾಲ ಮುಖದ ನೆತ್ತಿಯ ಮೇಲೆ ಆಧ್ಯಾತ್ಮಿಕ ಸಿಂಬಲನ್ನು ಇಟ್ಕೊಂಡೇ ಓಡಾಡುವ ಒಂದಷ್ಟು ಮಟ್ಟಗಿನ ಒಂದು ವರ್ಚಸ್ಸನ್ನು ಗಿಟ್ಟಿಸಿಕೊಂಡಿರುವ ಒಬ್ಬ ನಾಯಕ. ಪಂಚಮಸಾಲಿ ಅಭಿವೃದ್ಧಿ ಮಂಡಳಿಯ ರೂವಾರಿಯೂ ಕೂಡ ಆಗಿದ್ದವರು. ಒಂದು ಹಿಡಿತಾ ಇದೆ, ತಳಮಟ್ಟದಿಂದಲೂ ಹಿಡಿತಾ ಇದೆ. ಆ ಸಮುದಾಯದ ವಿಶ್ವಾಸವನ್ನು ಕೂಡ ಗಳಿಸಿಕೊಂಡಿದ್ದಾರೆ. ಇಂತಹ ಒಬ್ಬ ನಾಯಕನಿಗೆ ಈ ಬಾರಿ DK ಕ್ಯಾಬಿನೆಟ್ನಲ್ಲಿ ಅವಕಾಶಗಳು ಸಿಗ್ತಾವಾ? ಪಂಚಮಸಾಲಿ 2A ಮೀಸಲಾತಿ ಹೋರಾಟದ ಮುಂಚೂಣಿಯ ನಾಯಕ ಈತ. ಜೊತೆಗೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಬಾಗಲಕೋಟೆ ರಿಪೋರ್ಟರ್ ರಾಜು ಫೋನ್ ಸಂಪರ್ಕದಲ್ಲಿ. ರಾಜು, ಈಗ ಹುನಗುಂದ ಶಾಸಕ ಕಾಶಪ್ಪನವರ್, ವಿಜಯಾನಂದ ಕಾಶಪ್ಪನವರ್ DK ಕ್ಯಾಬಿನೆಟ್ನಲ್ಲಿ ಸಚಿವರಾಗಬಹುದು ಎನ್ನುವಂತಹ ಅಂದಾಜು ಏನಿದೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ರಾಜು. ಏನು ಶಾಹಿಲ್, ಇವತ್ತು ರಾಜಕಾರಣದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆದಂತಹ ಹಿನ್ನೆಲೆಯಲ್ಲಿ ಅನೇಕರು ಶಾಸಕ ಸ್ಥಾನಕ್ಕೆ ಮತ್ತು ಶಾಸಕರು ಕೂಡ ಸಚಿವ ಸ್ಥಾನಕ್ಕೆ ಲಾಬಿ ನಡೆಸಿರುವಂತದ್ದು ಸರ್ವೇ ಸಾಮಾನ್ಯ ಆಗಿರುವಂತದ್ದು. ಆದ್ರೆ ಬಾಗಲಕೋಟೆಯ ಹುನಗುಂದ ಕ್ಷೇತ್ರದಲ್ಲಿ ಏನು ವಿಜಯಾನಂದ ಕಾಶಪ್ಪನವರು ಅಂದ್ರೆ ಅವರ ತಂದೆ ಮತ್ತು ತಾಯಿ 3 ತಲೆಮಾರುಗಳಿಂದ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವುದರಿಂದ ಇವತ್ತು 2A ಮೀಸಲಾತಿ ಆಗಿರಬಹುದು ಮತ್ತು ವಿದ್ಯಾರ್ಥಿ ದಶೆಯಿಂದ ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವುದರಿಂದ ಪಕ್ಷದ ಅನೇಕ ಜವಾಬ್ದಾರಿಗಳನ್ನು ಹೊತ್ತುಕೊಂಡು ಇವತ್ತು ಪಕ್ಷ ಸಂಘಟನೆ ದುಡ್ಡಿರುವಂತದ್ದು. ನನಗೂ ಕೂಡ ಇವತ್ತು ಸಚಿವ ಸ್ಥಾನ ಬೇಕು ಅಂತಕ್ಕಂಥ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಈಗ ಲಾಬಿ ನಡೆಸಿರುವಂತದ್ದು. ಅಷ್ಟೇ ಅಲ್ಲದೆ ಸರ್ಕಾರ ರಚನೆಯ ಸಂದರ್ಭದಲ್ಲೂ ಕೂಡ ಈ ಹಿಂದೆ ಅಂದ್ರೆ 2023ರಲ್ಲಿ ಕೂಡ ಸಾಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ರಚನೆ ಆದಂತಹ ಸಂದರ್ಭದಲ್ಲಿ ಕೂಡ ಅವಾಗೂ ಕೂಡ ಅವರು ವಿಜಯಾನಂದ ಕಾಶಪ್ಪನವರು ಕೂಡ ತಮಗೆ ಸಚಿವ ಸ್ಥಾನ ಕೊಡಬೇಕು ಅಂತಕ್ಕಂಥದ್ದು ಕೂಡ ಏನು ಬೇಡಿಕೆ ಇಟ್ಟಿದ್ರು. ಈಗಲೂ ಕೂಡ ಈಗ ಸಚಿವ ಸಂಪುಟ ವಿಸ್ತರಣೆ ಮುನ್ನೆಲೆ ಬರ್ತಾ ಇದ್ದಂತೆ ಏನು ಮತ್ತು ಈಗ ತಮಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿರುವಂತದ್ದು. ಈ ಕ್ಷೇತ್ರದಲ್ಲಿ ಕೂಡ ಅನೇಕ ಅಭಿವೃದ್ಧಿ ಪರ ಕೆಲಸ ಆಗಿರಬಹುದು ಮತ್ತು 1989ರಿಂದ ಏನು ವಿದ್ಯಾರ್ಥಿ ದಶೆಯಿಂದ ಕೂಡ ಈ ಪಕ್ಷ ಸಂಘಟನೆಯಲ್ಲಿ ಗುರುತಿಸಿಕೊಂಡು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಈ ಎಲ್ಲಾ ಸಂಘಟನೆಗಳನ್ನು ಗುರುತಿಸಿಕೊಂಡು ಪಕ್ಷಕ್ಕೆ ತನ್ನದೇ ಅಂತ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಮತ್ತು ಪಕ್ಷದಲ್ಲಿ ದುಡಿದಿರುವಂತದ್ದು ಎಲ್ಲವನ್ನ ಪರಿಗಣಿಸಿ ಕ್ಷೇತ್ರದಲ್ಲಿ ನನಗೆ ಈ ಸಾರಿ ನಮ್ಮ ಕ್ಷೇತ್ರದ ಶಾಸಕರಿಗೆ ಏನು ಸಚಿವ ಸ್ಥಾನ ಕೊಡಬೇಕು ಅಂತಕ್ಕಂಥದ್ದು ಕೂಡ ಈ ಸ್ಥಳೀಯ ಮಟ್ಟದಲ್ಲಿ ಏನು ಕ್ಷೇತ್ರದ ಬೆಂಬಲಿಗರು ಕೂಡ ಒತ್ತಾಯ ಮಾಡಿರುವಂತದ್ದು. ಬಹುತೇಕವಾಗಿ ಈಗ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ವಿಜಯಾನಂದ ಕಾಶಪ್ಪನವರ ಹೆಸರು ಕೂಡ ಒಂದು ಕೇಳಿ ಬರ್ತಾ ಇರುವಂತದ್ದು. ವಿಜಯಾನಂದ ಕಾಶಪ್ಪನ ಈ ಬಾರಿ ಸಚಿವ ಸ್ಥಾನ ಸಿಗುವಂತ ನಿರೀಕ್ಷೆ ಇದೆ ಅಂತಕ್ಕಂಥದ್ದು ಕೂಡ ಇವು ಸ್ಥಳೀಯವಾಗಿ ಮತ್ತು ಈ ಪಕ್ಷ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದ ಎಲ್ಲವನ್ನು ಗುರುತಿಸಿ ಈಗಾಗಲೇ ವಿಜಯಾನಂದ ಕಾಶಪ್ಪನವರು ಬಹುತೇಕವಾಗಿ ಪಂಚಮಸಾಲಿ ಹೋರಾಟದ ಒಂದು ಮುಂಚೂಣಿ ನಾಯಕರಾಗಿರುವಂತಹ ಪಂಚಮಸಾಲಿ ಕೋಟಾದಲ್ಲಿ ಇವರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು ಅಂತಕ್ಕಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಶಾಹಿಲ್, ರಾಜು, ಇನ್ನು ಪ್ರತ್ಯೇಕವಾಗಿ ಹೇಳಬೇಕು ಅಂದ್ರೆ 2A ಮೀಸಲಾತಿ ವಿಚಾರದಲ್ಲೂ ಕೂಡ ಸಾಕಷ್ಟು ನಾಯಕರು ಹೋರಾಟಕ್ಕಿಳಿದ್ರು. ಆ ಪೈಕಿ ಪ್ರಮುಖರಾಗಿ ಕಾಣಿಸ್ಕೊಂಡಿದ್ದು ಕಾಶಪ್ಪನವರು. ಆ ಒಂದು ವಿಚಾರವನ್ನೇ ಮುಂದಿಟ್ಕೊಂಡು ಈ ಬಾರಿ ಅವರಿಗೆ ಮಂತ್ರಿ ಸ್ಥಾನ ಸಿಗಬಹುದಾ ಎನ್ನುವಂತಹದ್ದು. ಖಂಡಿತ ಶಾಹಿಲ್, ಏನು ಈ ಒಂದು ಪಂಚಮಸಾಲಿ ಹೋರಾಟ ಕೋಟಾದಡಿಯಲ್ಲಿ ಒಂದು ಆದ್ರೆ ಈ ಭಾಗದ ಕ್ಷೇತ್ರದಲ್ಲಿ ಅಂದ್ರೆ 3 ತಲೆಮಾರುಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತದ್ದು ಕ್ಷೇತ್ರದಲ್ಲಿ ತನ್ನದಾದಂತ ಒಂದು ಹಿಡಿತ ಸಾಧಿಸಿಕೊಂಡಿರತಕ್ಕಂಥದ್ದು ಯಾರಾಗಿದ್ರೆ ಅದು ವಿಜಯಾನಂದ ಕಾಶಪ್ಪನವರು. ಈ ಕ್ಷೇತ್ರದಲ್ಲಿ ಈಗಾಗಲೇ ಏನು ವಿದ್ಯಾರ್ಥಿ ದಶೆಯಿಂದ ನಾನು ಹೇಳಿದಾಗೆ ವಿದ್ಯಾರ್ಥಿ ದಶೆಯಿಂದ ಕೂಡ ಪಕ್ಷ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರುವಂತದ್ದು. ಪಕ್ಷದಲ್ಲಿ ಯಾವುದೇ ಇದ್ರೂ ಕೂಡ ಇಲ್ಲಿ ಮುಂಚೂಣಿಗೆ ಬಂದು ಸನ್ಮಾನ್ಯ ಸಿದ್ದರಾಮಯ್ಯನವರ ಜೊತೆಗೆ ಕೂಡ ನೇರವಾಗಿ ಒಂದು ಸಂಬಂಧ ಹೊಂದಿರುವಂತದ್ದು. ಅದರ ಜೊತೆಗೆ DK ಶಿವಕುಮಾರ್ ಅವರ ಜೊತೆಗೆ ಕೂಡ ಸಂಬಂಧ ಹೊಂದಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ಸಚಿವ ಸಂಪುಟ ಒಂದು
ವಿಸ್ತರಣೆಯಲ್ಲಿ ವಿಜಯೇಂದ್ರ ಕಾಶ್ಯಪ್ನವರಿಗೆ ಬಹುತೇಕವಾಗಿ ಟಿಕೆಟ್ ಸಿಗುವಂತ ಲಕ್ಷಣಗಳು ಕೂಡ ದಟ್ಟವಾಗಿ ಕಾಣ್ತಾ ಇದೆ ಅಂತಕ್ಕಂಥದ್ದು ಕೇಳಿ ಬರ್ತಾ ಇದೆ. ಥ್ಯಾಂಕ್ ಯು ರಾಜು ತಮ್ಮೆಲ್ಲ ಡೀಟೇಲ್ಸ್ಗೆ.